ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೋಬಿ ಮಂಚೂರಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಎಲ್ಲರೂ ತುಂಬ ಇಷ್ಟಪಡೋ ಅಂಥ ರೆಸಿಪಿ. ಇದು ನಾವು ರೋಡ್ ಸೈಡಲ್ಲಿ ಹೋದ್ರೂ ಗೋಬಿ ಮಂಚೂರಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತಾ ಇರುತ್ತೆ. ರೆಸ್ಟೋರೆಂಟ್ಗೆ ಹೋದ್ರೂ ಗೋಬಿ ಮಂಚೂರಿ ಬೇಕು ಅನಿಸ್ತಾ ಇರುತ್ತೆ. ಅದೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿಂದರೆ ನಮಗಿನ್ನ ಡಬಲ್ ಟೇಸ್ಟ್ ಸಿಗುತ್ತಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ 2 ಲೋಟ ಅಷ್ಟು ನೀರು ಹಾಕಿ ಅದಕ್ಕೆ 1 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕದು. ಅದಕ್ಕೆ ಗೋಬಿನ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿ. ಇದನ್ನು ನೀರಲ್ಲಿ ಹಾಕಬೇಕು. ಹೂಕೋಸು, ಕಾಲಿಫ್ಲವರು, ಗೋಬಿ ಅಂತೆಲ್ಲ ಕರೀತಾರಲ್ಲ ಇದನ್ನು. ನೋಡಿ, ನೀರಲ್ಲಿ ಒಂಚೂರು 2 ನಿಮಿಷ ಅದು ನೀರಲ್ಲಿ ಕುದಿಯೋಕೆ ಬಿಟ್ಟು ಆಮೇಲೆ ಫ್ಲೇಮ್ ಆಫ್ ಮಾಡಬೇಕು. ಈಗ ನಾನು ಫ್ಲೇಮೆಲ್ಲ ಆಫ್ ಮಾಡಾಗಿದೆ, 2 ನಿಮಿಷ ಆಗಿದೆ ಅದು. ನಾನು ನೀರಿಂದ ತೆಗಿತಾ ಇದ್ದೀನಿ ನೋಡಿ. ಈಗ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಲ್ಲ, ಒಂದು ಬೌಲ್ ತಗೊಂಡು ಒಂದು ಬೌಲ್ಗೆ 1 ಕಪ್ ಮೈದಾ, 1 ಕಪ್ಪು ಕಾರ್ನ್ಫ್ಲೋರು, 1 ಟೀ ಸ್ಪೂನು ಸಾಲ್ಟು, ಸ್ವಲ್ಪ ಫುಡ್ ಕಲರು, ಅದು ಆಪ್ಷನಲ್ಲು, ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಂದು ಮಿಕ್ಸ್ ಮಾಡಾಗಿದೆ. ಈಗ ಅದು ನೀರು ತಗೊಂಡು ಸ್ವಲ್ಪ ಪೇಸ್ಟ್, ಒಂದು ಸ್ವಲ್ಪ ಲೈಟು ಅಂದರೆ ತುಂಬ ಲೈಟು ಅಲ್ಲ ತಿಕ್ಕು ಅಲ್ಲ, ಆ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ರೆಡಿ ಆಗಬೇಕು. ನೋಡಿ, ಪೇಸ್ಟ್ ರೆಡಿ ಆಗಿದೆ. ಅದಕ್ಕೆ ಗೋಬಿನ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಮಿಕ್ಸ್ ಮಾಡಾಗಿದೆಯಲ್ಲ, ಈಗ ಇದನ್ನು ಒಂದು ಸೈಡ್ಗೆ ಇಟ್ಟು ಕಡಾಯಿಯಲ್ಲಿ ಎಣ್ಣೆನ ಡೀಪ್ ಫ್ರೈಗೆ ಆಗೋಷ್ಟು ಹಾಕಿ ಹೀಟ್ ಮಾಡಬೇಕು. ಈಗ ಹೀಟ್ ಮಾಡಾಗಿದೆಯಲ್ಲ ಅದು, ಈಗ ಅದಕ್ಕೆ ಗೋಬಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಒಂದೊಂದಂಗೆ ಹಾಕ್ತಾಯಿದ್ದೀನಿ. ಈಗ ಹಾಕಾಗಿದೆಯಲ್ಲ, ಅದು ಗೋಲ್ಡನ್ ಬ್ರೌನ್, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಆಯಿಲಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಈಗ ಆಗಿದೆಯಲ್ಲ ನೋಡಿ, ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡ್ಗೆ. ನೋಡಿ, ಈಗ ನಂದು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಅದನ್ನು ಟಿಶ್ಯೂ ಪೇಪರ್ ಮೇಲೆ ತೊಗೊತಾ ಇದ್ದೀನಿ ನೋಡಿ. ಎಲ್ಲ ಆಯಿಲಿಂದ ತೆಗೆದಾಯ್ತಲ್ಲ. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನು ಆಯಿಲ್ ಹಾಕಿ 1/2 ಕಪ್ಪು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂಚೂರು ಬಾಯ್ಲ್ ಆದಮೇಲೆ ಅದಕ್ಕೆ 2 ಚಿಲ್ಲಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಈಗ ಅದನ್ನು ಒಂಚೂರು ಫ್ರೈ ಆದಮೇಲೆ 1/2 ಕಪ್ಪು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಒಂಚೂರು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದನ್ನೊಂಚೂರು ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡಬೇಕು. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನು ಸೋಯಾ ಸಾಸ್, 1 ಟೇಬಲ್ ಸ್ಪೂನು ಟೊಮೊಟೊ ಕೆಚಪ್ಪು, ಹಾಕಿ ಒಂಚೂರೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸಾಸಲ್ಲೆಲ್ಲ ಆಲ್ರೆಡಿ ಸಾಲ್ಟ್ ಇರುತ್ತೆ, ಸ್ವಲ್ಪ ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ತುಂಬ ಸಾಲ್ಟಿ ಆಗುತ್ತೆ. ನೋಡಿ, ನಾನು 1/2 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಅದಕ್ಕೆ 1/2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೆಪ್ಪರ್ ಪೌಡರು 1/2 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲವರು 1 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ನ ಪೇಸ್ಟ್ ಥರ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಅದರಲ್ಲಿ ನೋಡಿ. ಹಾಕಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಗೋಬಿ ಮಸಾಲ ರೆಡಿಯಾಗಿದೆ. ಅದಕ್ಕೆ 1/2 ಟೀ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲು, ಗರಂ ಮಸಾಲ ಇಷ್ಟಪಟ್ಟಿಲ್ಲ ಅಂದರೆ ಅದು ಹಾಕೋದೇನು ಬೇಡ.
ನೋಡಿ ಈಗ ಗೋಬಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ನಾನೆಲ್ಲ ಮಿಕ್ಸ್ ಮಾಡಾಕ್ತಾಯಿದ್ದೆ. ನೋಡಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಫ್ರೈ ಆಗ್ತಾಯಿದೆ ಹಂಗೇ. ನೋಡಿ ಈಗ ಗೋಬಿ ಮಂಚೂರಿ ರೆಡಿ ಆಗಿದೆ. ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟೇ ಗೋಬಿ ಮಾಡೋದು. ನನ್ನ ಗೋಬಿ ಮಂಚೂರಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.